ಹೋಗ್ತೀಗ ಮುಚ್ಕೊಂಡು ಟೂ ವೀಲರ್ ಅವನು ಪಾಪ ಹೆಣ್ಮಗು ತೊಡೆ ಮೇಲೆಲ್ಲ ಕೈ ಬಿಟ್ಕೊಂಡು ಕಂಪ್ನಿ ಬಗ್ಗೆ ಹೇಳ್ತಾ ಇದೀರಾ? ನೀವು ಮಾತಾಡೋ ಪದ್ಧತಿ ಕಲೀರಿ. ಅರ್ಥ ಆಯ್ತಾ? ಮಾತಾಡೋ ಪದ್ಧತಿನ ಕಲ್ಕೊ. ಇರು ಒಂದ್ ನಿಮಿಷ, ಇರು ಒಂದ್ ನಿಮಿಷ. ಸ್ವಲ್ಪ ನಿಮ್ಮಂತವರಿಂದ ಕೆಲವು ಆಟೋ ಡ್ರೈವರ್ಗೆ ತುಂಬಾ ಕೆಟ್ಟ ಹೆಸರು. ಜನ ಹಿಂಗ್ ಬೈಕೋತಾರ ಗೊತ್ತಾ? ಹಿಂಗ್ ಹೋಗ್ಲಿ ನಿಮ್ಮನ್ನ ನೋಡಿ ಇಂಥವ್ರು ಇರ್ತಾರೆ. ನಿಮ್ಮಂತವರಿಂದ ಇಂಥವ್ರು ಕೂಡ ಎಫೆಕ್ಟ್ ಆಗ್ಲಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಲಾಸ್ಟ್ ಪಾರ್ಟ್ 1 ಮಾಡಿದ್ವಿ, ಆಟೋದವ್ರ ಬಗ್ಗೆ ಪಾರ್ಟ್ 1 ಮಾಡಿದ್ವಿ. ನಿಜವಾಗ್ಲೂ ಹ್ಯೂಜ್ ರೆಸ್ಪಾನ್ಸ್. ಹಾಗೆ ಕೂಡ ಜನ ಕಾಮೆಂಟ್ ಕೂಡ ಮಾಡಿದ್ದಾರೆ. ಆಟೋದವ್ರು ತುಂಬಾ ಕೆಡವಾಗಿ ಕಾಮೆಂಟ್ ಮಾಡಿದ್ದಾರೆ. ಸೊ ಇದನ್ನು ಇನ್ನೂ ತುಂಬಾ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಆಟೋ ಚಾಲಕರು ಎರಡೂರು ವೇಣುಗೋಪಾಲ್ ಅಂತ. ಕೆಲವು ಆಟೋ ಡ್ರೈವರ್ಗಳು ಹೆರಿಗೆ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಫ್ರೀಯಾಗಿ ಹಾಸ್ಪಿಟಲ್ ಬಿಡ್ತಾರೆ, ಕೆಲವು ಫ್ರೀ ಸರ್ವಿಸ್ ಮಾಡ್ತಾ ಇದ್ದಾರೆ. ಅಂದರೆ ಈ 100 ಜನ ಆಟೋ ಡ್ರೈವರ್ಗಳಲ್ಲಿ 30 ಜನ 40 ಜನ 100 ಜನರಿಗೆ ಅದೇ ಬ್ಯಾಟ್ ಹಾಕಿ ಹೋಯ್ತು. ಅದೇ ಈ ಕಡೆ ಬರೋದು ಅದೇ ಹೋಗ್ಬೋದು, ಬರ್ಬೇಕಾದ್ರೆ ಖಾಲಿ ಬರ್ಬೇಕು. ಯಾಕಿವ್ರೆ ಮೀಟರ್ ಏನಕ್ಕೆ ಮಾಡಿದಾರೆ ಮತ್ತೆ? ಸರ್ ಬುಕ್ಕಿಂಗ್ ಆಗಿಲ್ಲ ನಮ್ಗೆ. ನಾನೇನು ಹೇಳ್ತಾ ಇದ್ದೀನಿ, ಇವಾಗ ಗೌರ್ಮೆಂಟು ಮೊನ್ನೆ 30ರಿಂದ 36 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಹೌದಲ್ವಾ? ಮತ್ತೆ ಈಗ ಮೀಟರ್ ಹಾಕ್ಬೋದಲ್ಲ ನೀವು? ಮೀಟರ್ ಹಾಕಿದ್ದೆ ನಾನೇನ್ ಮಾಡ್ತೀನಿ ಅಂದ್ರೆ ಮಲ್ಲ ಈ ಕಡೆ ಬರೋದು ಆರ್ಡರ್ ಬರಿಲ್ಲ. ಎದಕ್ಕೆ ಯಶವಂತಪುರದಿಂದ ಆರ್ಡರ್ ಸಿಗಲ್ವಾ? ಬರಿಲ್ಲ ಸರ್ ಅದು. ಅಲ್ಲ ಎಂತ ಮರಯ್ಯ ನೀವೆಲ್ಲ ಏನು ಗೊತ್ತಾ, ಎಲ್ಲ ಪಾಪ ಕೆಲವರು ಒಳ್ಳೆ ಆಟೋ ಡ್ರೈವರ್ಗಳು ಇರ್ತಾರೆ, ಅವರು ಮೀಟರ್ ಹಾಕೋರು ಇರ್ತಾರೆ. ನಿಮ್ಮಂಥವ್ರಿಂದ ಅವ್ರಿಗೆ ಬ್ಯಾಡ್ ನೇಮ್ ಅಲ್ಲ ಮರಯ್ಯ. ಇಲ್ಲಿ ಕೇಳಿದ್ರಿ ಯಶವಂತಪುರ ಕೇಳಿದ ಮೀಟರ್ ಹಾಕಿ ಅಂದ್ರೆ ಅಪ್ಪ 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು. ಬರೀ 20 ರೂಪಾಯಿ ರಿಕ್ವೆಸ್ಟ್ ಮಾಡಿ ಕೇಳಿದ್ದಾರೆ. ಇದು ಕೆಲವು ಆಟೋ ಡ್ರೈವರ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನಿಮ್ಮನ್ನ ನೋಡಿ ಇಂಥವ್ರು ಇರ್ತಾರೆ. ನಿಮ್ಮಂತವರಿಂದ ಇಂಥವ್ರು ಕೂಡ ಎಫೆಕ್ಟ್. ಈ ಮೆಜೆಸ್ಟಿಕ್ ಈ ಕಂಟೋನ್ಮೆಂಟ್ ಅಲ್ಲಿ ಇರ್ತಿರಲ್ಲ ನೀವು, ರೋಡ್ ಅಕ್ಕಪಕ್ಕ ಮಾಡ್ಕೊಂಡು, ನಿಮ್ಮಂತವರಿಂದ ಇಂಥ ಆಟೋ ಡ್ರೈವರ್ಗೆ ಬ್ಯಾಡ್ ನೇಮ್. ಓಕೆ, ಥ್ಯಾಂಕ್ ಯು ಬ್ರದರ್, ಒಳ್ಳೇದಾಗಿ. ಈಗ ಪಾಪ ನೀವು ರೈಸ್ ಮಾಡ್ರಿ ಕ್ವಶನ್, ಯಾರು ಮೀಟರ್ ಹಾಕಲ್ಲ, ಯೂನಿಫಾರ್ಮ್ ಕರೆಕ್ಟ್ ಆಗಿ ಹಾಕಿಲ್ಲ ಅಂತ ಹೋಗಿ ರೈಸ್ ಮಾಡಿದ್ರ, ಅದು ಒಳ್ಳೆ ವಿಚಾರ. ಈಗ ಟೂ ವೀಲರ್ ಅವನು ಪಾಪ ಹೆಣ್ಮಗು ತೊಡೆ ಮೇಲೆಲ್ಲ ಕೈ ಬಿಟ್ಕೊಂಡು ಕಂಪ್ನಿ ಬಗ್ಗೆ ಹೇಳ್ತಾ ಇದೀರಾ? ರೀಸೆಂಟ್ ಆಗಿ ವೈರಲ್ ಆಯ್ತು ವಿಡಿಯೋ. ರಾಪಿಡೋದಲ್ಲಿ ಪಾಪ ಕೈ ಬಿಟ್ಕೊಂಡು ಎಲ್ಲೆಲ್ಲ ಕೈ ಬಿಟ್ಕೊಂಡು ಅವನ ಮೇಲೆ FIR ಬುಕ್ ಮಾಡಿ ಕೇಸ್ ಜೈಲಲ್ಲಿ ಇದ್ದಾನೆ. ಅದ್ರ ಬಗ್ಗೆ ಯಾಕೆ ಸರ್ ಧ್ವನಿ ಎತ್ತಲ್ಲ? ಸರ್ ನಾನು ರಾಪಿಡೋ ಸಪೋರ್ಟರ್ ಅಲ್ಲ, ಆದರೆ ಕೆಲವು ಆಟೋ ಡ್ರೈವರ್ ಏನ್ ಮಾಡಿದ್ರೆ ಅಂದ್ರೆ ನೋಡಿದ್ರ ನೀವು, ಅಂದ್ರೆ ಕೆಲವರು ಮಾತ್ರ ಅವ್ರು ಸಿಕ್ಕಿದಾಗ ಅವ್ರನ್ನ ಹೆಂಗೆ ದಬ್ಬಾಳಿಕೆ ಮಾಡಿದ್ರೆ, ಏನು ಕೂಡ ಇವ್ರು ಯಾವನು ಮಾಡಿದಾರೋ ಅವ್ರ ಬಗ್ಗೆ ಧ್ವನಿ ಎತ್ತೀನಿ, ಎಪಿಸೋಡ್ ಮಾಡ್ತೀನಿ. ಅದು ನಿಜವಾಗ್ಲೂ ಮೂರ್ಖತನದ ಪರಮಾವಧಿ. ನೋಡಿ ಹೆಣ್ಮಕ್ಳು ದಯವಿಟ್ಟು ನನ್ನ ಪ್ರಕಾರ ಈ ವಿಚಾರ ತಗೊಂಡಾಗ ಆಟೋ ಇಸ್ ದ ಸೇಫೆಸ್ಟ್. ಈ ವಿಚಾರ ಅಂದ್ರೆ ನೋಡು, ಆಟೋ ಡ್ರೈವರ್ ಏನಾಯ್ತಂದ್ರೆ ಇದಿರ್ತದೆ, ಅವ್ರ ಡಾಕ್ಯುಮೆಂಟ್ಸ್ ಲೀಗಲ್ ಆಗಿ ಏನ್ ಬೇಕಾದ್ರೂ ಫೈಟ್ ಮಾಡ್ಬೋದು. ಹೋದ್ರೆ ಇಷ್ಟೊಂದು ಜಾಮ್ ಅಲ್ಲಿ ತಗಲ ಹಾಕೊಂಡ್ರೆ ಸಾಯಂಕಾಲ ಯಶವಂತಪುರ ಬೇಕಾದ್ರೆ ಹೋಗೋಣ ಬನ್ನಿ. ಓಕೆ, ಮೀಟರ್ ಹಾಕ್ತಾರಾ? ಎಲೆಕ್ಟ್ರಾನ್ ಸಿಟಿ ಅಂದ್ರೆ ಏನೋ ಗೊತ್ತಾ? ಟ್ರಾಫಿಕ್ ಸರ್, ಆ ಸಿಲ್ಕ್ ಬೋರ್ಡ್ ಜಾಮ್ ಆಗ್ತದೆ. ಮೀಟರ್ ಹಾಕಿದ್ಮೇಲೆ ಯು ಆರ್ ದ ರಿಯಲ್ ಆಟೋ ಡ್ರೈವರ್. ನಥಿಂಗ್ ಏನಿಲ್ಲ. ಹಿಂಗೆಲ್ಲ ಮಾಡೋದು ಹೆಂಗಾಗುತ್ತಾ? ಮೊಬೈಲ್ ನೋಡಿ, ನಮಗೆ ನಮ್ಮ ಕಂಟೆಂಟ್ ಅಲ್ಲಿ 2ನೇ ಪ್ಯಾಸೆಂಜರ್ ಮೀಟರ್ ಹಾಕ್ತೀನಿ ಅಂತ ಹೇಳಿದ್ದು. ಒಳ್ಳೇದಾಗ್ಲಿ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಏನ್ ಗೊತ್ತಾ, ದುಡ್ಡು ಇರೋರು ಇರ್ತಾರೆ, ದುಡ್ಡು ಇದ್ದವ್ರು ಇರ್ತಾರೆ. ಆಯ್ತಾ? ಇಲ್ಲಿ ಒಂದು ರಿಕ್ವೆಸ್ಟ್ ಸರ್, ಅಲ್ಲಿ ವರ್ಕೌಟ್ ಆಗಲ್ಲ, 50 ರೂಪಾಯಿ ಕೊಡಿ, 30 ರೂಪಾಯಿ ಕೊಡಿ, ಎಕ್ಸ್ಟ್ರಾ ಕೊಡಿ ರಿಕ್ವೆಸ್ಟ್ ಮಾಡ್ಬಿಟ್ರೆ ಅದು ಸೂಪರ್ ಸರ್. ಪಾಪ ಇವರು ರಿಕ್ವೆಸ್ಟ್ ಕೂಡ ಮಾಡಿಲ್ಲ. ಯಾಕಂದ್ರೆ ಈ ಮೆಜೆಸ್ಟಿಕ್ ಇದೆಯಲ್ಲ, ಈ ಮೆಜೆಸ್ಟಿಕ್ ರೋಟೇಷನ್ಗಳಲ್ಲಿ ಇಟ್ಸ್ ಎ ಬಿಗ್ ಫ್ರಾಡ್, ದೊಡ್ಡ ದಂಧೆನೇ ನಡೀತಾ ಇದೆ. ತುಂಬಾ ಆರೋಗ್ಯ ಸೌಖ್ಯ ಇಲ್ಲದೆ ಬರ್ತಾರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ, ಅವ್ರ ಹತ್ರನೂ ಕಾಸು ಇರಲ್ಲ. ನಾವು ಮೀಟರ್ ಹಾಕೊಂಡು ಓಡಿಸಿದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ದೂರದಿಂದ ಬರ್ತಾರೆ, ಅವ್ರಿಗೆ ಎಲ್ಲ ಹಾಸ್ಪಿಟ್ಲ್ ಏನು ಎತ್ತಂತಾನು ಗೊತ್ತಿರಲ್ಲ. ಕರ್ಕೊಂಡು ಹೋಗ್ಬಿಟ್ರೆ ನಮ್ಮಿಂದ ಸ್ವಲ್ಪ ಅವ್ರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮೆಜೆಸ್ಟಿಕ್ ಇಷ್ಟು ಮೀಟ್ರ್ ಹಾಕಲ್ವಾ? ಏನಕ್ಕೆ ಹಾಕಲ್ಲ? ಅಲ್ಲ ಮೀಟ್ರ್ ಏನಕ್ಕೆ ಹಾಕಲ್ಲ? ಅದನ್ನ
ಅಲ್ಲ ನಾನು ಕೇಳ್ತಾ ಇರೋದು ಮೀಟರ್ ಏನಕ್ಕೆ ಮಾಡೋರು ಸ್ವಾಮಿ? ಅದೇ ನಿಮ್ ಪಾಡಿ ನೀವು ರೂಲ್ಸ್ ಮಾಡ್ಕೊಂಡು ಹೋಗೋದಾ? ಇನ್ನೇನು ಗೌರ್ಮೆಂಟ್ ಏನು ರೂಲ್ಸ್ ಇಲ್ಲ. ಏನ್ ಮಾತಾಡ್ತೀರಿ? ಸ್ವಲ್ಪ ನೋಡಿ, ನಿಮ್ಮಂತವ್ರಿಂದ ಕೆಲವು ಆಟೋ ಡ್ರೈವರ್ಗೆ ತುಂಬಾ ಕೆಟ್ಟ ಹೆಸರು. ಜನ ಹಿಂಗ್ ಬೈಕೋತಾರ ಗೊತ್ತಾ ನಿಂಗೆ ಹೋಗ್ಲಿ? ಮತ್ತೆ ಏನ್ ಬೈತಾರಂದ್ರೆ ಮೀಟರ್ ಬರ್ಬೇಕು, ನೀವು ರಿಕ್ವೆಸ್ಟ್ ಮಾಡ್ಬೇಕು, 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಬೇಕಂತ ಹೇಳ್ಬಿಟ್ಟು. ಗೊತ್ತಾಯ್ತೇನ್ರಿ? ಗೊತ್ತಾಯ್ತಾ ನಿಮ್ಗೆ? ನೀವು ಆಟೋ ಚಾಲಕ ಏನ್ ಹೇಳಕ್ಕೆ ಏನ್ ಹೇಳ್ತಾ ಇದ್ರ ಬಗ್ಗೆ? ನಾನೇನ್ ಹೇಳ್ತಾ ಇದೀನಿ ನೋಡಿ, ಕೆಲವರು ಮಾಡ್ತಾರೆ, ಬ್ಯಾಡ್ ಕಾಮೆಂಟ್ ಮಾಡ್ತಾರೆ, ಆಯ್ತಾ? ತಿಳ್ಕೊಬೇಕು ನೀವು. ಜನ ಪಬ್ಲಿಕ್ ಆಟೋ ತರ ಯಾವನ್ ಹತ್ತಾನೆ ಹೇಳಿ? ಬಡವರು ಬಗ್ರು ಹತ್ತಾರೆ, ದುಡ್ಡಿರೋನು ಹತ್ತಾನೆ. ಮೀಟರ್ ಹಾಕ್ಬಿಟ್ಟು ಸರ್ ಒಂದ್ ಎಕ್ಸ್ಟ್ರಾ ಒಂದು 50 ರೂಪಾಯಿ ಬೇಕು, 30 ರೂಪಾಯಿ, ಅದನ್ನೇ ಕೇಳ್ತಿ ನೀವು ರಿಕ್ವೆಸ್ಟ್ ಮಾಡ್ಬೇಕು. ಇಲ್ಲ ಅಂದ್ರೆ ಮೀಟರ್ ಓಡಿಸ್ಬೇಕು ನೀವು. ಮೆಜೆಸ್ಟಿಕ್ 200 ಯಾಕೆ? ಇವ್ರು 120 ಯಾಕೆ? ಅವ್ರು ಹೊಟ್ಟೆ ತುಂಬ್ತಾ ಇಲ್ವಾ? ಅವ್ರ ಹೊಟ್ಟೆ ತುಂಬಲ್ಲ ಹೇಳಿ. ಯಾಕಂದ್ರೆ ಇಲ್ಲಿ ನನ್ ಕ್ವಶನ್ ಏನು, ಮೀಟರ್ ಹಾಕಕ್ ನಿಮ್ಗೆ ಏನ್ ಪ್ರಾಬ್ಲಮ್ ನೋಡಿ? ಎಷ್ಟು ನಿಯತ್ತಾಗಿ ಯಪ್ಪನು ನಿಮ್ಮ ಇದೆ, ಅವ್ರು 120 ರೂಪಾಯಿ. ಆಕ್ಚುಲಿ ಅವರು ಕೂಡ ಮೀಟರ್ ಹಾಕ್ಬೇಕು, ಆಕ್ಚುಲಿ ಮೀಟರ್ ಹಾಕ್ಬೇಕು. ಯಾಕೆ 200 ರೂಪಾಯಿ ಕೇಳ್ತೀರ ಅವ್ರ ಹತ್ರ? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಅಲ್ಲೇ 30ರಿಂದ 36 ರೂಪಾಯಿ ಮಾಡಿದಾರಲ್ಲ, ಗೌರ್ಮೆಂಟ್ ಅನ್ನು ಕೀಳಕ್ ಮಾಡಿದ್ಯಾ ಮೀಟರ್? ಅಲ್ಲ, ನೀವು ಎಲ್ಲಾನೇ ಹೋಗಿರೋ ಮೀಟರ್ ಹಾಕ್ಬೇಕು, ಅದೇನ್ ಮೀಟರ್ ಬೇಕಾದ್ರೆ ತಗೋಬೇಕು. ಏಕ್ದಮ್ 150 ರೂಪಾಯಿ ಅಂದ್ರೆ ದುಡ್ಡು ಅಲ್ಲ. ಒಂದ್ ನಿಮಿಷ, ನೀನ್ ವಾಟ್ ಎವರ್ ನಿನ್ ಪ್ರಾಬ್ಲಮ್, ಅದು ನಿನ್ನೆ ಪರ್ಸನಲ್ ಪ್ರಾಬ್ಲಮ್ ಅಲ್ಲಪ್ಪ, ನಿನ್ನೆ ಪರ್ಸನಲ್ ಪ್ರಾಬ್ಲಮ್ ತಾನೇ ಅದು. ಈಗ ಪಬ್ಲಿಕ್ ಯಾವನತ್ತ ಆಟೋನ? ಅಲ್ಲ, ನನ್ನ ಕ್ವಶನ್ ನಾನೇ ಹೇಳ್ತಾ ಇದೀನಿ. ನಾನು ಹೇಳ್ತಾ ಇದ್ದೀನಿ, ದುಡ್ಡು ಇರುತ್ತಲ್ಲ, ನಿಂಗೆ ಏನ್ ಹೇಳ್ತಾ ಇದ್ದೀನಿ? ನನ್ನ ಕ್ವಶನ್ ಏನು ಸಿಂಪಲ್ ವೇ, ಅರ್ಥ ಆಯ್ತಾ? ಮೀಟರ್ ಮೇಲೆ ರಿಕ್ವೆಸ್ಟ್, ಸರ್ ಒಂದ್ 20 ರೂಪಾಯಿ ಕೊಡಿ, 30 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ಬೇಕು. ಮಾಡೋದ್ರಿಂದ ಆದಷ್ಟು ಬೇಗನೆ ಇದು ಮಾಡಿಸ್ಬಿಟ್ಟು ಏನಾಗತ್ತಂದ್ರೆ ನೋಡ್ಬಿಡು, ರಿಕ್ವೆಸ್ಟ್ ಮಾಡ್ಬೇಕು. 50 ರೂಪಾಯಿ 20 ರೂಪಾಯಿ 30 ರೂಪಾಯಿ ಎಕ್ಸ್ಟ್ರಾ ರಿಕ್ವೆಸ್ಟ್ ಮಾಡ್ಬೇಕು. ಏಕ್ದಮ್ 150 ರೂಪಾಯಿ ಫಿಕ್ಸ್. ಹಂಗ್ ಮಾಡಬೇಡಿ ಆಯ್ತಾ? ನಾವು ಮಾಡೋ ಕೆಲ್ಸಕ್ಕೆ ಇನ್ನು 4 ಜನಕ್ಕೆ ಒಳ್ಳೆಯವ್ರು ಆಟೋ ಡ್ರೈವರು, ಇವ್ರನ್ನ ಚೆಕ್ ಮಾಡ್ಸಕ್ ಕರ್ಕೊಂಡ್ಬಂದಿದ್ದೀನಿ ಆಟೋ ಡ್ರೈವರ್ ಅವರು. ಅರ್ಥ ಆಯ್ತಾ? ಮಾಡಬೇಡಿ. ಏನಂದ್ರೆ ಆಟೋ ಡ್ರೈವರ್ ಎಂದ್ರೆ ಹೆಂಗಿ ಕಾಮೆಂಟ್ ಬಂದ್ರೆ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಬೋಳಿ ಮಕ್ಳು ಅಂತ ಮಾತಾಡಿದ್ದಾರೆ. ಅರ್ಥ ಆಯ್ತಾ? ಪಬ್ಲಿಕ್ ಏನಾಗಿದೆ ಅಂದ್ರೆ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ನೀವು ಯಾರಿಗಾದ್ರೂ ಫ್ರೀ ಕೊಡ್ತಾ ಇದಾರೆ, ಯಾರಿಗೆ ಅವ್ರು ಒಳ್ಳೆ ಕೆಲಸ ಮಾಡೋರಿಗೆ ಯಾವನೋ ಒಬ್ಬ ಆಟೋ ಡ್ರೈವರ್ ಮಾಡೋದ್ರಿಂದ ಇಡೀ ಅಷ್ಟೇ ಬೇಕು ಅಂತಿಲ್ಲ. 100 ರೂಪಾಯಿ 120 ಕೊಡ್ತೀವಿ ಅಂತ ಕರ್ಕೊಂಡು ಹೋಗ್ತೀವಿ, ಆತರ ಏನಿಲ್ಲ. ನಾವು ಕೇಳಿದಷ್ಟೇ, ನಾವೇನು ಕೊಡಲ್ಲ. ಆಮೇಲೆ ಇದು ಹುಷಾರಿಲ್ಲ. ಫಸ್ಟ್ ಆಫ್ ಆಲ್ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕಲ್ಲ ಅಂತ ನನ್ನೇ ಬದಲೇ ಲೈಫ್ ಬಂದಿದ್ದು. ಬೆಳಗ್ಗೆ ಎತ್ಕೊಂಡ್ ಬಂದಿದ್ದು. ವಾಟೆವರ್ ಏನೇ ಇರ್ಲಿ ಗುರು, ಮೀಟರ್ ಹೋಗೋದು ಕಲೀರಿ. ಒಂದು ರಿಕ್ವೆಸ್ಟ್ ಅಷ್ಟೇ, ಸರ್ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಡಿ, ನಮಗೆ ಕಷ್ಟ ಇದೆ. ಈ ಪದ್ಧತಿ ಮಾಡ್ಕೋಬೇಕು. ಆಯ್ತು ಹೋಗಿ ಒಳ್ಳೇದಾಗಿ. ಆಯ್ತಣ್ಣ, ಬೇಜಾರಾಗಬೇಡಿ ಅಣ್ಣ. ಇಲ್ಲ ಆಯ್ತು. ಫ್ರಂಟ್ ಗೇಟು ಅದೇ ಏನಕ್ಕೆ? ಅದೇ ಏನಕ್ಕೆ ರೀ? ಅದು ಏನಕ್ಕೆ?
ಏನಕ್ಕೆ ಹಾಕಲ್ಲ ಹಾಕಲ್ಲ ಗೌರ್ಮೆಂಟ್ ಏನು ರೂಲ್ಸ್ ಮಾಡಿರೋದು ಹೋಗಿ ಅರ್ಜಿ ಮಾತಾಡಿ ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಅಲ್ಲ, ಈಗ 30ರಿಂದ 36 ರೂಪಾಯಿ ಜಾಸ್ತಿ ಮಾಡೋಲ್ಲ ಆಗಲ್ಲ ಏನಕ್ಕೆ ಆಗಲ್ಲ ರೀ ಏನ್ ಹೇಳ್ತೀರಾ ಏನಕ್ಕೆ ಏನ್ ಹೇಳ್ತೀರಾ? ಏನಕ್ಕೆ ಹಾಕಲ್ಲ? ಏನಕ್ಕೆ ಏನ್ ಹೇಳ್ತೀರಾ? ಏನಕ್ಕೆ ಹಾಕಲ್ಲ? ಕೇಳಿ ಬೇರೆ ಗಾಡಿಗೆ ಬರ್ತಾರೆ. ಅಲ್ಲ ಒಂದ್ ನಿಮಿಷ ಹೋಗಿ ಬಂದು ಮಾತಾಡಿದಿಲ್ಲ ಹೋಗು ಕರೆಕ್ಟಾಗಿ ಮಾತಾಡೆ ಹೋಗಂದ್ರೆ ಕರೆಕ್ಟಾಗಿ ಮಾತಾಡಿ ಹೋಗೋ ಅರ್ಥಾಯ್ತಾ? ಹೋಗೋ ಸುಮ್ಮನೆ ಏನ್ ಮಾಡ್ತೀಯ ಹೋಗತ್ತೀಗ ಮುಚ್ಕೊಂಡು ಏನ್ ಮರ್ಯಾದೆ ಆಯ್ತಾ ಏನ್ ಮರ್ಯಾದೆ ಮೇಸ್ಟಿ ಮೀಟರ್ ಹೋಗ್ತೀರಾ ವಾಟ್ ಎವರ್ ಬರ್ತಾರೆ ಅಂದ್ರೆ ಹೋಗಿ ಆಯ್ತಾ ಬರ್ತಾರೆ ಹೋಗಿ ಅಲ್ಲ ನೀವು ಮಾತಾಡೋ ಪದ್ಧತಿ ಕಲೀರಿ ಅರ್ಥ ಆಯ್ತಾ ಮಾತಾಡೋ ಪದ್ಧತಿನ ಕಲ್ಕೊ ಇರು ಒಂದ್ ನಿಮಿಷ ಇರು ಒಂದ್ ನಿಮಿಷ ಹೋಗೋಲ್ಲಿ ಏ ಕಡಿ ಅಲ್ಲಿ ಆಯ್ತಾ ಯಾರು ಕಲ್ತೆ ಕಲ್ಸಿಗ ಎಲ್ಲರಿಗೂ ಏನು ಬಸ್ಸಾಗ ಬಂದ್ಬಿಟ್ಟಿದ್ದೀರಾ ನೀವು ಆಯ್ತಾ ಹೋಗೋ ತಿಕ್ಕ ಮುಚ್ಕೊಂಡು ಏ ನೀನ್ ಮರೆ ಏಜಿಗೆ ಮರೆ ಎಲ್ಲ ಡ್ರೈವರ್ ಹೊಡಿತಾರೆ ಇವಾಗ ಯಾರು ಎಲ್ಲ ಒಬ್ಬ ಮುಟ್ಲಿಲ್ಲ ಒಬ್ಬ ಮುಟ್ಲಿಲ್ಲ ಸುಮ್ಮನೆ ಹೋಗೋ ಒಬ್ಬ ಎಲ್ಲ ಜೈಲಿಗೆ ಕಳಿಸ್ಬಿಡ್ತೀನಿ ಕಿತ್ಕೊಳ್ಳೋದಾಗಲ್ಲ ಹೋಗೋ ಆಯ್ತಾ ಏನು ಕಿತ್ಕೊಳಕ್ಕಾಗಲ್ಲ ಹೋಗಿ 3,000 ರೂಪಾಯಿ ಕೇಳ್ತಾರೆ ಆಯ್ತಾ ಕೇಸ್ ಹೋಗಿದ್ರೆ ಆಯ್ತಾ ಏನ್ ಕೇಳ್ತಾರ ಏನ್ ಕೇಳ್ತಾರೆ ಇವಾಗ 3,000 ರೂಪಾಯಿ ಕೇಳಿದಾರೆ ಆಕ್ಸಿಡೆಂಟ್ ಯಾರು ಆಕ್ಸಿಡೆಂಟ್ ಬಂದ್ಬಿಟ್ರು ಮತ್ತೆ ಇಲ್ಲ ನನ್ ಪಾಲ್ಟೇ ಇಲ್ಲ ಹೋಗಿ ಕೇಸ್ ಅಟೆಂಡ್ ಮಾಡಿದ್ರೆ 3,000 ರೂಪಾಯಿ ಕೇಳ್ತಾರೆ ಅದಕ್ಕೆ ನೀವು ಪಬ್ಲಿಕ್ ಗೆ ತೊಂದರೆ ಕೊಡೋದು ಸರಿ ಏನು ತೊಂದರೆ ಕೊಡಲ್ಲ ಬರಲ್ಲ ಅಷ್ಟೇ ನಾನು 150 ರೂಪಾಯಿ ಕೇಳಿದೆ ಇಲ್ಲ ಅಂತ ಹೇಳ್ತಾರಲ್ಲ ಮೀಟರ್ ಹಾಕಂದ್ರೆ ಏನ್ ಅರ್ಥ ಅದು ಮೀಟರ್ ಜನ ಹಾಕ್ತಾರೆ ಮೀಟರ್ ಹಾಕಿರೋದು ಏನಕ್ಕೆ ಮೀಟರ್ ಸೈಡಿಗೆ ಬನ್ನಿ ಇಲ್ಲ ಗಾಡಿ ಮುಟ್ಬಾರ್ದು ಆಯ್ತು ಗಾಡಿ ಮುಟ್ಬಾರ್ದು ಆಯ್ತು ಗಾಡಿ ಮುಟ್ಟಲ್ಲ ಬರಲ್ಲ ನೀ ಹೇಳ್ದಲ್ಲ ಅದಕ್ಕೆ ಏನಕ್ಕೆ ಬರಲ್ಲ ನಮ್ ಕ್ವಶನ್ ಬರಲ್ಲ ಬೇರೆ ಅವ್ರು ಕೇಳಿ ಎಷ್ಟು ಜನ ಕೇಳ್ತೀರಾ ಅಲ್ಲ ಎಲ್ರನ್ನೂ ಕೇಳಾಯ್ತು ಇಲ್ಲೇ ಅರ್ಥ ಆಯ್ತಾ ಒಂದ್ ತಿಳ್ಕೊಳ್ಳಿ ಆಟೋ ಹೋಗ್ತಾರೆ ಯಾರು ಆಯ್ತಾ ಬಡವರು ಹೋಗ್ತಾರೆ ಆಯ್ತಾ ಆಯ್ತಾ ಏನ್ ಮಾಡೋದಲ್ಲ ಯಾವಾಗ ನಿಮಗ್ ಬುದ್ಧಿ ಬರ್ತದೆ ಹೇಳಿ ಅಲ್ಲ ಬುದ್ಧಿ ಯಾವಾಗ ಬರ್ತದೆ ಹೇಳಿ ಈ ಸ್ಟ್ಯಾಂಡ್ ಅಲ್ಲಿ ಮೀಟರ್ ಹಾಕ್ತಾನೆ ಮಿಟ್ಟು ಹಾಕಿದ್ದೀನಿ ಆಮೇಲೆ ಹೋಗ್ತಾ ಇರೋದು ನೀವು ಬಂದು ಕಿರಿಕಿರಿ ಮಾಡಕ್ಕೆ ಬರ್ತಾನೆ ನನ್ಗೆ ಗೊತ್ತು ಕಿರಿಕಿರಿ ಮಾಡಕ್ ನೀವು ಫೋಟೋ ಹಿಡಿದಲ್ಲ ಏನ್ ಮಾಡ್ತೀನಿ ಅರ್ಧ ಗಂಟೆ